ತುಂಬ ಜನ ತುಂಬ ಕಾಮೆಂಟ್ಸ್ ಮಾಡಿದ್ದಾರೆ. ಹುತ್ರ ಇವರು ತುಂಬ ಒಳ್ಳೆ ಬೆಳೆ ಗದ್ದೆ ತಗೊಂಡೋಗಿ ಈ ಥರ ಬೆಳೀತಾ ಇದ್ದಾರೆ, ಇವ್ರಿಗೆ ಏಕೆ ಮೆಂಟಲ್ಲ ಭಾಳ ಕ್ವಶನ್ ಕೇಳಿದ್ದಾರೆ. ಭಾಳ ಫೇಸ್ ಮಾಡಿದ್ವಿ ಮೇಡಮ್ ನಾವಂತೂ. ಅಂದರೆ ನಾವು ಒಂದೇ ಮಾತು ಹೇಳಿದ್ವಿ, ಅವ್ರಿಗೆ ಇದ್ದಿದ್ದು 10 ಸಲ ತಿಂತಾರೆ, ನಾವು ಇದ್ರಲ್ಲಿ ಒಂದೇ ಸಲ ತಿಂತೀವಿ, ಹಾಸ್ಪಿಟ್ಲ್ ಬಾಲಾಗ್ಲಾರ್ದಂಗೆ ಇರೋಣ ಅಂತು. ನಮಸ್ಕಾರ ರೈತ ಬಾಂಧವರೇ, ನಾನು ಪಾರ್ವತಿ, ವಿಫಾರ್ಮ್ಸ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾವು ಇವತ್ತು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದೇವೆ. ವಿಫಾರ್ಮ್ ಸಂಸ್ಥೆ ಉತ್ಪನ್ನಗಳನ್ನು ಬಳಸಿಕೊಂಡು ಭತ್ತ ಬೆಳೆದ ರೈತರ ಬಳಿ ಇದ್ದೇವೆ. ಬನ್ನಿ ಅವರ ಹತ್ತಿರ ಅದರ ಬಗ್ಗೆ ಮಾಹಿತಿ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಡಿ ಮ್ಯಾಮ್. ಶಿವಪ್ರಸಾದ್ ಮೇಡಮ್ నా పేరు. మాది బళ్ళారి జిల్లా, బళ్ళారి తాలూకా కృష్ణానగర్ క్యాంప్ మేడం. నాకు ಕನ್ನಡ ಸರಿగా ರಾದು ಮೇಡಮ್ ಮಾತಾಡ್ತಾರೆ. ಮ್ಯಾಮ್, ವಿಫಾರ್ಮ್ ಸಂಸ್ಥೆಯ ಯಾವ ಉತ್ಪನ್ನ ಬಳಸ್ಕೊಂಡಿದ್ದೀರಾ ಮತ್ತು ಯಾವ ರೀತಿ ಬಳಸ್ಕೊಂಡಿದ್ದೀರಾ ಅಂತ ಹೇಳಿ ಮ್ಯಾಮ್. ಮೇಡಮ್, ನಾವು ವಿಫಾರ್ಮ್ ಸಂಸ್ಥೆಯಿಂದ ಪ್ಲಾನ್ ಜಿನೋ ಎಂಬ ಪ್ರಾಡಕ್ಟ್ ಅನ್ನು ಬಳಸಿದ್ದೀವಿ. ಅದು ಆ ಪ್ರಾಡಕ್ಟ್ ಹೆಂಗೆ ಬಳಸಿದ್ದೀವಿ ಅಂದರೆ 200 ಲೀಟರ್ ನೀರಿಗೆ 1 kg ಪ್ಯಾಕೆಟ್ ಪೌಡ್ರ್ ಮಿಕ್ಸ್ ಮಾಡಿ ಗದ್ದೆಗಳಿಗೆಲ್ಲ ಹರಿಯೋ ನೀರಲ್ಲಿ ಬಿಟ್ಟಿದ್ದೀವಿ ಮೇಡಮ್. ಓಕೆ ಮ್ಯಾಮ್. ಅದಾದಮೇಲೆ ಇದು ಬಡ್ಡೆ ಚೆನ್ನಾಗಿ ಮಾಡಿದೆ ಮೇಡಮ್. ಓಕೆ ಮ್ಯಾಮ್. ಇರುವಳಿ ಚೆನ್ನಾಗಿ ಬಂದಿದೆ, ಕಾಳು ಚೆನ್ನಾಗಿ ಬಂದಿದೆ, ಕಾಳು ಗಟ್ಟಿ ಇದೆ. ಯಾವುದೇ ತರ ಏನು ಕೊಡ್ಲಿಲ್ಲ ಮೇಡಮ್ ನಾವು ಇದಕ್ಕೆ. ಒಂದು ಸಾವಯವದಲ್ಲಿ ಬೆಳೆದಿದ್ದೀವಿ ನೋಡಿ ಇವೆಲ್ಲ. ನಿಮ್ಮ ಪ್ರಾಡಕ್ಟ್ ಬಳಸಿದೀವಿ ಮೇಡಮ್. ಓಕೆ ಮ್ಯಾಮ್. ವಿಫಾರ್ಮ್ ಸಂಸ್ಥೆಯ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತಾ? ಇಲ್ಲ ಮೇಡಮ್, ನಮ್ಗೆ ಯಾವುದೇ ತರ ಸಮಸ್ಯೆ ಇದ್ದಿಲ್ಲ ಮೇಡಮ್ ಫಸ್ಟ್. ಆಮೇಲೆ ಸ್ವಲ್ಪ ವಾತಾವರಣ ಏರುಪೇರು ಆದಾಗಲೇ ಸಮಸ್ಯೆ. ಅದಕ್ಕಿಂತ ಮುಂಚೆ ನಾವು ಲಿಕ್ವಿಡ್ ಫರ್ಟಿಲೈಸರು, ಗೋಕೃಪಾಮೃತ, ಗೋನಂದ ಜಲ, ಸೋಯಾಬೀನ್ಸು ಎಲ್ಲ ನೀವೇ ಮಾಡ್ಕೊಂಡು ನಾವು ಮನೆಯಲ್ಲೆಲ್ಲ ನಾನೇ ತಯಾರು ಮಾಡ್ಕೊಂತೀವಿ ಮೇಡಮ್. ನಾವೇ ತಯಾರು ಮಾಡ್ಕೊಂಡು ವೀಕ್ಲಿ ಒಂದ್ಸಲ ಕೊಡ್ತಾ ಇದೀವಿ ಮೇಡಮ್. ಹೌದಾ ಮ್ಯಾಮ್? ಅದರಿಂದ ಯಾವುದೇ ತರ ಸಮಸ್ಯೆ ಇದ್ದಿಲ್ಲ ಮೇಡಮ್. ಈ ವಾತಾವರಣ ಏರುಪೇರು ಆದಾಗಲಾಸಿ ಮೈಟ್ಸು ತ್ರಿಪ್ಸ್ ಜಾಸ್ತಿ ಎಫೆಕ್ಟ್ ಆಗಿ ಕೆಳಗಡೆ ನೆಲದಲ್ಲಿ ಎಲೆ ಉದುರೋ ರೋಗ, ಟ್ಯಾಮ್ ಜಾಸ್ತಿ ಆಗಿ ಬಂದಿದೆ ಮೇಡಮ್. ಹೌದಾ ಮ್ಯಾಮ್? ವಿಫಾರ್ಮ್ಸ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಯಾರಿಂದ ಮಾಹಿತಿ ಸಿಕ್ತು ಮ್ಯಾಮ್? ಎಲ್ಲಿಂದ ಸಿಕ್ತು? ನಮ್ಮ ತವರೂರು ಸಿದ್ದಾಪುರ ರೀ. ನಮ್ಮ ತವ್ರ ಮನೆ ಪಕ್ಕದಲ್ಲಿ ಒಂದು ತೋಟಗಾರಿ ಇಲಾಖೆಯಿಂದ ಅವ್ರು ಮಾಡ್ತಾ ಇದ್ದಾರೆ. ಅವರು ಇದು ಅಗ್ರಿಕಲ್ಚರ್ ಅಲ್ಲಿ ಸಾವಯವ ಮಾಡ್ತಾ ಇದ್ದಾರೆ. ಅವ್ರು ನಮಗೆ ಹೇಳ್ಕೊಟ್ಟಿದ್ದಾರೆ ಮೇಡಮ್, ನಿಮ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ, ಈ ಸಂಸ್ಥೆ ಬಗ್ಗೆ ಅವ್ರು ಹೇಳ್ಕೊಟ್ಟಿದ್ದಾರೆ, ಶರಣಪ್ಪ ಸರ್ ಅಂತ ಹೇಳಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಮ್ಯಾಮ್, ನಿಮಗೀಗ ಕೆಮಿಕಲ್ ಯೂಸ್ ಮಾಡ್ತಾ ತಕ್ಷಣ ನೀವು ಸಾವಯವಕ್ಕೆ ಬಂದ್ರಿ ಅಲ್ಲ ಮ್ಯಾಮ್? ಸಾವಯವ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಕೆಮಿಕಲ್ ಯೂಸ್ ಮಾಡಿದ್ದು ಬಿಟ್ಟು ಸಾವಯವ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಕಾಂಪ್ಲಿಕೇಶನ್ಸ್ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಲ್ಲ ಮೇಡಮ್? ಯಾಕಂದ್ರೆ ಇವ್ ನೋಡಿ, ಸಾವಯವದಲ್ಲಿ ಬಡ್ಡಿ ಮಾಡಿಲ್ಲ ಮೇಡಮ್, ಚಿಕ್ಕ ಒಂದೊಂದೇ ಬಡ್ಡಿ ಆಗಿದೆ. ಅದೇ ಕೆಮಿಕಲ್ ದಲ್ಲಿ ಬಹಳ ಬಡ್ಡಿ ಚೆನ್ನಾಗಿ ಮಾಡಿ ಗ್ರೋತ್ ಚೆನ್ನಾಗಿ ಬರುತ್ತೆ ಮೇಡಮ್. ಆಮೇಲೆ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಪ್ಲಾನ್ ಜಿನಿಯೋ ತಗೊಂಡಿವಿ. ಪ್ಲಾನ್ ಜಿನಿಯೋ ತಗೊಂಡ್ಮೇಲೆ ಇವೆಲ್ಲ ಹಿಂಗಾಗಿದೆ ಮೇಡಮ್, ಚೆನ್ನಾಗಿ ಬಂದಿದೆ, ಕಾಳು ಚೆನ್ನಾಗಿ ಗಟ್ಟಿ ಆಗಿದೆ, ಯಾವುದೇ ಕಾಳು ತಾಳಿಲ್ಲ ಮೇಡಮ್. ಎಲ್ಲ ಕಾಳು ಗಟ್ಟಿಯಾಗಿದ್ದಾವೆ, ಚೆನ್ನಾಗಿದೆ ಮ್ಯಾಮ್. ಮ್ಯಾಮ್, ನೀವು ಸಡನ್ ಆಗಿ ಸಾವಯವ ಮಾಡಿದ್ರಲ್ಲ, ಅವಾಗ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದ್ವಾ ಮ್ಯಾಮ್ ನಿಮ್ಗೆ? ಬಂದಿದ್ದಾವೆ ಮೇಡಮ್. ತುಂಬಾ ಜನ ತುಂಬಾ ಕಾಮೆಂಟ್ಸ್ ಮಾಡಿದ್ದಾರೆ. ಹುತ್ರ ಇವರು ತುಂಬಾ ಒಳ್ಳೆ ಬೆಳೆ ಗದ್ದೆ ತಗೊಂಡೋಗಿ ಈ ತರ ಬೆಳೀತಾ ಇದ್ದಾರೆ, ಇವ್ರಿಗೆ ಏಕೆ ಮೆಂಟಲ್ಲ ಭಾಳ ಕ್ವಶನ್ ಕೇಳಿದ್ದಾರೆ. ಭಾಳ ಫೇಸ್ ಮಾಡಿದ್ವಿ ಮೇಡಮ್ ನಾವಂತೂ. ಅಂದ್ರೆ ನಾವು ಒಂದೇ ಮಾತು ಹೇಳಿದ್ವಿ, ಅವ್ರಿಗೆ ಇದ್ದಿದ್ದು 10 ಸಲ ತಿಂತಾರೆ, ನಾವು ಇದ್ರಲ್ಲಿ ಒಂದೇ ಸಲ ತಿಂತೀವಿ, ಹಾಸ್ಪಿಟ್ಲ್ ಬಾಲಾಗ್ಲಾರ್ದಂಗೆ ಇರೋಣ ಅಂತು. ವಿಫಾರ್ಮ್ ಸಂಸ್ಥೆಯ ಪ್ರಾಡಕ್ಟ್ಸ್ ಬಗ್ಗೆ ರೈತರಿಗೆ ಏನಾದ್ರು ಹೇಳಿಕೆ ಇಷ್ಟಪಡ್ತೀರಾ ಮ್ಯಾಮ್? ಇಷ್ಟಪಡ್ತೀನಿ ಮೇಡಮ್. ರಾಸಾಯನಿಕ ಬಳಸಿ ನೆಲ ಹಾಳು ಮಾಡ್ಕೊಳಕ್ಕೇನು ಸಾವಯವದಲ್ಲಿ ಈ ವಿಫಾರ್ಮ್ಸ್ ಪ್ರಾಡಕ್ಟ್ಸ್ ಎಲ್ಲ ಬಳಸ್ಕೊಂಡು ನೆಲ ಉಳಿಸ್ಕೋರಿ. ಪಾಯ್ಸನ್ ತಿನ್ನೋ ಬದಲು ಸ್ವೀಟ್ ತಿನ್ನಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮ್ಯಾಮ್. ವಿಫಾರ್ಮ್ ಸಂಸ್ಥೆಗೆ ಧನ್ಯವಾದಗಳು ಮೇಡಮ್, ಇಷ್ಟು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ. ನೋಡಿದಿರಲ್ಲ ರೈತರೇ, ಶಿವಪ್ರಸಾದ್ ಸರ್ ಮತ್ತು ಭವಾನಿ ಮೇಡಮ್ ವಿಫಾರ್ಮ್ ಸಂಸ್ಥೆಯ ಉತ್ಪನ್ನಗಳನ್ನು ಬಳಸಿಕೊಂಡು ಬೆಳೆಯಲ್ಲಿ ಇಳುವರಿಯನ್ನು ಚೆನ್ನಾಗಿ ಪಡೆದುಕೊಂಡಿದ್ದಾರೆ. ನೀವು ಕೂಡ ವಿಫಾರ್ಮ್ ಸಂಸ್ಥೆಯ ಉತ್ಪನ್ನಗಳನ್ನು ಬಳಸಿಕೊಂಡು ಇಳುವರಿಯನ್ನು ಚೆನ್ನಾಗಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕೆಳ ಕಾಣುತ್ತಿರುವ ಸಂಖ್ಯೆಯನ್ನು ಸಂಪರ್ಕಿಸಿರಿ.